ಅವರ ಸ್ಟೋರಿ ಅಮರ ಹತ್ರನೇ ಹೇಳ್ತು. ಕಾವ್ಯ ಯಾವ್ದ್ರಲ್ಲಿ? ಹೌ ಯು ಕೇಮ್ ಹಿಯರ್ ಅಂಡ್ ಸ್ಟಾರ್ಟೆಡ್ ಡೇಟಿಂಗ್ ಎವ್ರಿವನ್. ಯಾರೆಲ್ಲ ಅಮರ್ ಸಿಂಗಲ್ ಅಂತ ಹೇಳ್ತಾರೆ ಅವ್ರ ಕೈ ಎತ್ತಿ. ಹುಡುಗಿ ಮೋಸ ಮಾಡಬಾರ್ದು ಅಮರ್. ಒಳ್ಳೆ ಆರ್ ಗೋಯಿಂಗ್ ಟು ಚೇಂಜ್ ದ ಅಲಾಯ್ಸ್. ಸ್ನೇಹಿತರೆ, ಅಲಾಯ್ ಚೇಂಜ್ ಮಾಡಿ ಬಂದದ್ದು, ಟೈರ್ಸ್ ಚೇಂಜ್ ಮಾಡ್ತಿದ್ದೇವೆ ಅನ್ಸುತ್ತೆ. ಇಲ್ಲ ಸರ್, ನೋಡಿ ಎಲ್ಲೆಲ್ಲೂ ಟಚ್ ಆಗ್ತಿದೆ. ಸ್ನೇಹಿತರೆ, ಒಂದು ಚಿಕ್ಕದೊಂದು ಒಂದು ದೊಡ್ಡದು ಕಾಣ್ತು. ವಾಟ್ ಐ ಸೆಂಡ್. ಸ್ನೇಹಿತರೆ, ಗುಡ್ ಮಾರ್ನಿಂಗ್, ಬ್ಯಾಕ್ ಟು ಅನದರ್ ವ್ಲಾಗ್. ನಾನು ನಂದೊಂದು ಮೋಟಿವೇಶನ್ ಕೋಟ್ ಇದೆ ಆಯ್ತಾ. ಎರಡು ನಂದು, ಅಂದ್ರೆ ನಂಗೆ ಇಷ್ಟ ಅದು. ಒಂದು ಡಿಸಿಪ್ಲಿನ್ ಓವರ್ ಮೋಟಿವೇಶನ್. ಇಲ್ಲಿ ಬೇಕಿತ್ತು, ದೊಡ್ಡದಲ್ಲಿ ಬೇಕಿತ್ತು, ಸಣ್ಣದಲ್ಲಿ ಮಾಡಿದಾನೆ. ಇದನ್ನ ಸಹ ಆಯ್ತು, ಓಕೆ ಅಂತ ಮಾಡ್ಬೋದು. ಅಲ್ಲಿ ಒಂದು ನೋಡು, ಹೊಟ್ಟೆ ಉಂಟು, ಅದು ಸರಿ ಆಗುತ್ತೆ. ಇಲ್ಲಿ ನಂದು ಎನ್ವಿಷನ್ ವರ್ಕ್ ಡಾಮಿನೇಟ್. ಎನ್ವಿಷನ್ ಅಂದ್ರೆ ಫಸ್ಟ್ ಡ್ರೀಮ್ ಮಾಡಿ, ಅದಾದ್ಮೇಲೆ ಕೆಲಸ ಮಾಡಿ. ಕೆಲಸ ಮಾಡಿದ್ರೆ ನಿಮ್ಮ ಕೆಲಸದಲ್ಲಿ ಬೆಸ್ಟ್ ಇರಿ, ಡಾಮಿನೇಟ್ ಮಾಡಿ. ಉಲ್ಟಾ ಮಾಡ್ಬಿಟ್ಟು ಎಂತ ಮಾರ ಪಿಚ್ಚಿಗೈ ನೀನು ಅವನಂತ ಹೇಳು. ಅವನು ವೆನ್ ವಿ ವಿಲ್ ಗ್ರೋ ಇನ್ ಲೈಫ್, ಟೇಕ್ ದ ಬ್ಲೇಮ್. ಏನ್ ಗೊತ್ತಾ, ತಪ್ಪು ನಂದೆ. ನಾನು ಇಲ್ಲಿ ನಿಂತು ಕರೆಕ್ಟ್ ಉಂಟಾ ಇಲ್ಲ ಅಂತ ನೋಡ್ಲಿ. ವೆನ್ ವಿ ಬ್ಲೇಮ್, ದೆನ್ ವಿಲ್ ಗೆಟ್ ಬೆಟರ್. ಐ ವಾಂಟ್ ಇಮಿಡಿಯೇಟ್ಲಿ ಚೇಂಜ್ ಟುಡೇ. And that I want bigger, bro. This is small. I want bigger. Not looking good. I thought discipline over. Enough this only. Pakka. In this game. But small letter okay. Big letter. This already there. This still not fixed. That won't come in. When? Delhi. This pakka okay. But I want light on this or something. It is looking plain. Over. Enough. Big or discipline over motivation. Disappointed. ಈಗ ವಾಪಸ್ ಚೇಂಜ್ ಮಾಡ್ಬೇಕು. ಬೇಗ ಕರ್ಸು. ಇದಕ್ಕಿನ್ನ 2 ತಿಂಗಳಾಗ್ತದಾ ಮತ್ತೆ? ಇನ್ 2 days ಪಕ್ಕಾನೋ? ಪ್ಲೀಸ್, ಐ ಡೋಂಟ್ ಲೈಕ್ ದಿಸ್. ಓಕೆ, ಕಮ್. ಎನಿವೇಸ್, ವಿ ಹ್ಯಾವ್ ಟು ಸೆಲೆಬ್ರೇಟ್. ಇವತ್ತು ಅಮರಿದ್ದು ಬರ್ಡೇ. ಸೊ ಅಮರಿದ್ದು ಬರ್ಡೇ ಕೇಕ್ ಕಟ್ ಮಾಡು. ಬರ್ಡೇ ಬೆಳಿಗ್ಗೆ ಆಗಲ್ಲ. ನಾನು ಸ್ನೇಹಿತರೆ, ಇದು ಕರೆಕ್ಟ್ ಅಲ್ಲ, ಇದು ಮೇಲೆ ಕೆಳಗೆ ಬರಬೇಕಲ್ಲ. ಎಂತ ಮಾಡೋದು, ಪರವಾಗಿಲ್ಲ. ಈಗ ನಾವು ರಪ್ಪಕ್ಕ ಬ್ರೋ, ಬಟ್ ಪ್ಲೀಸ್ ಫಿಕ್ಸ್ ಇಟ್ ಸೂನ್. ಮತ್ತೆ ಆಲ್ಸೋ, ಇವತ್ತು ನೀವು ಟೈಟಲಲ್ಲಿ ನೋಡಿರ್ತೀರಲ್ಲ, ಅದು ಮೇನ್ ಕೆಲಸ ಇವತ್ತಿದೆ. ಎಲ್ಲೋ ಇದು ಮಾತಾಡ್ತೀಯಾ? ನಂಗೆ ಇವತ್ತು ಹೋಗಿ ಫಿಕ್ಸ್ ಮಾಡ್ಬೋದು. ಇವತ್ತೇ ಹೋಗ್ತಾ ಇದ್ದೇವೆ. ಎಷ್ಟು ದೂರ? ಸೊ ಸ್ನೇಹಿತರೆ, ಬೇಸಿಕಲಿ ನಂದು ಫಾರ್ಚುನರ್ ಎಲಾಯ್ ಚೇಂಜ್ ಮಾಡಬೇಕು. ಚೆಂದ ಕಾಣ್ತಿಲ್ಲ, ಸೊ ಅದನ್ನು ಚೆಂದ ಮಾಡಬೇಕು. ನಾನು ಮೋಟಿವೇಶನ್ ಕೋಟ್ ಅಂತ ಹೇಳಿದ್ರೆ ಇಲ್ಲಿ ಪ್ಲಾಂಟ್ ಹಾಕ್ಬಿಟ್ಟಿದ್ದಾರೆ ಇವರು. ಇದು ಸಹ ಉಲ್ಟಾ. ಆಲ್ಸೋ ಸ್ನೇಹಿತರಿಗೆ ಸ್ವಲ್ಪ ಕೆಲಸ ಇದೆ. ಕೆಲಸ ಎಲ್ಲ ಮುಗಿಸಿ ಅದಾದ್ಮೇಲೆ ನಾವು ಫಾರ್ಚುನರ್ ಎಲಾಯ್ ಹಾಕ್ಲಿಕ್ಕೆ ಹೋಗ್ತೇವಲ್ಲ, ಆಗ ನಾನು ಅಮರಿದ್ದು ಸ್ಟೋರೀಸ್ ಹೇಳ್ತೇನೆ. ಅವ್ನು ಹೇಗೆ ಬಂದ ಅಂತ ಹೇಳಿ ಬಂದ, ಹೇಗೆ ಜಾಯ್ನ್ ಆದ. ವೆಯ್ಟ್ ಮಾಡ್ತೀರಿ, ಓಕೆನಾ? ಸೊ ಅಲ್ಲಿ ಸ್ಟಾರ್ಟ್ ಆಫ್ ವಿತ್ ಮೈ ವರ್ಕ್ ಈಗ. ಸೊ ಅಮರಿದ್ದು ಬರ್ಡೇ ಕೇಕ್ ಕಟ್ ಮಾಡ್ತಾ ಇದ್ದೀವಿ. ಕೇಕ್ ದೊಡ್ಡದುಂಟು. ಯಾರ ಬರ್ಡೇಗೆ ಇಷ್ಟು ದೊಡ್ಡ ಕೇಕ್ ಆರ್ಡರ್ ಮಾಡಿಲ್ಲ ನಾವು. ಹ್ಯಾಪಿ ಬರ್ಡೇ ಟು ಯು. ಅಮರಿದ್ದು ಸ್ಟೋರಿಗೆ ಕಾಯಿರಿ. ಹ್ಯಾಪಿ ಬರ್ಡೇ. ನಾನು ಬ್ರೇಕ್ಫಾಸ್ಟ್ ಮಾಡಿಲ್ಲ, ಫಸ್ಟ್ ಬೈಟೇ ಕೇಕ್ ತಿಂತಾ ಇದ್ದೀನಿ. ಎಲ್ರೀಗ ಅಮರ್ ಒಂದು 2 ವರ್ಡ್ಸ್ ಮಾತಾಡೋದು ಬೇಡವಾ? ನೀನೇ ಮತ್ತೆ ಯಾರು? ಕನ್ನಡದಲ್ಲಿ ಅಂತೆ. ಕಾವ್ಯ ಯಾವ್ದ್ರಲ್ಲಿ? ಕನ್ನಡದಲ್ಲಿ ಟಾಕ್. ಅಯ್ಯೋ, ಟೆಲ್ ಎಕ್ಸ್ಪೀರಿಯನ್ಸ್, ವಾಟ್ ಹ್ಯಾಪೆಂಡ್, ಹೌ ಯು ಕೇಮ್, ಯುವರ್ ಸ್ಟೋರಿ. ಅವರ ಸ್ಟೋರಿ ಅಮರ ಹತ್ರನೇ ಹೇಳ್ತು. ಟೆಲ್ ಬ್ರೋ, ಹೌ ಯು ಆರ್ ಕನೆಕ್ಟೆಡ್ ಟು ರಿಜಾಯ್ಸ್, how you came here and started dating everyone. How you went through a breakup. No, bro. Okay, at least personal experience about work. What call is Kannada. First you have to tell ನಮಸ್ಕಾರ ಸ್ನೇಹಿತರೆ. ನಮಸ್ಕಾರ ಸ್ನೇಹಿತರೆ. Okay, English ಅಲ್ಲಿ ಹೇಳು, ಪರವಾಗಿಲ್ಲ. No, after I came here, I got more. I learned more about the work thing and all. After I came here only. Before. Then what else more you did after coming here? Tell me. ಆಯ್ತು ಸ್ನೇಹಿತರೆ, ಈಗ ಇಲ್ಲಿ ತುಂಬ ಜನ ಇದ್ದಾರಲ್ಲ, ಅದಕ್ಕೆ ನಾಚಿಕೆ ಆಗ್ತುಂಟು. ಪ್ರೈವೇಟಲ್ಲಿ ಕರ್ಕೊಂಡು ಹೋಗಿ ಕೇಳು ಎಂತೆಲ್ಲ ಮಾಡಿದ್ದಾರೆ ಅಂತ. ಯು ಕಟ್ ದ ಕೇಕ್, ಡಿಸ್ಟ್ರಿಬ್ಯೂಟ್, ಓಕೆನಾ? ಹೌ ಓಲ್ಡ್ ಆರ್ ಯು? 24 now. ಯು ಆರ್ ಸಿಂಗಲ್? Single. ಯಾರೆಲ್ಲ ಅಮರ್ ಸಿಂಗಲ್ ಅಂತ ಹೇಳ್ತಾರೆ ಅವ್ರ ಕೈ ಎತ್ತಿ. ಯಾರೆಲ್ಲ ಅಮರ್ ಕಮಿಟೆಡ್ ಅಂತ ಹೇಳ್ತಾರೆ ಅವ್ರ ಕೈ ಎತ್ತಿ. ಹುಡುಗಿ ಮೋಸ ಮಾಡಬಾರ್ದು ಅಮರ್. ಇಲ್ಲ ಬ್ರೋ. ಮತ್ತೆ ಸಿಂಗಲ್ ಅಂತ ಹೇಳಿದ್ರು.
ಯಾರಾದರೂ ಮೆಸೇಜ್ ಮಾಡ್ತಾರಂತ ನೋಡಿ ಅಲ್ಲ. ಮಾಡಬೇಡಿ ಸ್ನೇಹಿತರ, ಒಂದು ಸಿಂಗಲ್ ಇದ್ದಾನೆ ಅಲ್ಲ, ಕಮಿಟೆಡ್ ಆಗಿದ್ದಾನೆ. ನಾವೀಗ ಕಾರಿದ್ದು ಎಲ್ಲವೂ ಚೇಂಜ್ ಮಾಡ್ಲಿಕ್ಕೆ ಹೋಗ್ತೀವಿ. ಆಗ ಅವರ ಸ್ಟೋರಿ ಅವನ ಹತ್ರನೇ ಕೇಳೋಣ. ಮಾತಾಡ್ಸ ಬನ್ನಿ ಬನ್ನಿ. ಎಂತ ಇಂಟರ್ನ್ಶಿಪ್ ಎಂತಕ್ಕೆ ಬಂದಿದ್ದೀರಿ ಇಲ್ಲಿ, ಆ ಆಫೀಸಿಂದ ಈ ಆಫೀಸ್ಗೆ? ಸೊ ವಿಡಿಯೋಗ್ರಫಿ ಇಂಟರ್ನ್ಶಿಪ್ಗೆ ಮಹೇಶ್ ಬ್ರೋ ಅಪ್ರೋಚ್ ಮಾಡಿದ್ರು. ಸೊ ಎಕ್ಸೈಟೆಡಾ? ಎಸ್, 100% ಆಫೀಸ್ ತುಂಬ ಚೆನ್ನಾಗಿ ಕಲ್ತಿದ್ದೀರಾ ಕ್ರಿಯೋಜೆನಿಕ್ಸಲ್ಲಿ? ತುಂಬ ಕಲಿತಾ ಇದೆ. ಏನು ಕಲ್ತ್ರಿ ವಿಡಿಯೋಗ್ರಫಿ ಬಗ್ಗೆ? ವಿಡಿಯೋಗ್ರಫಿ ಬಗ್ಗೆ ಮಹೇಶ್ ಬ್ರೋ ಎಲ್ಲ ಫಂಡಮೆಂಟಲ್ಸ್ ಎಲ್ಲ ಹೇಳ್ಕೊಟ್ರು. ನಾವೊಂದೆರಡು ಕ್ವೆಶನ್ ಕೇಳೋಣ, ಆನ್ಸರ್ ಹೇಳ್ತಾರ ನೋಡೋಣ. ಹಾಂ, ಹೇಳ್ತೀರಾ? ಲೆನ್ಸ್ ಬಗ್ಗೆ ಗೊತ್ತಿದೆಯಾ? ಗೊತ್ತು ಬ್ರೋ, ಇವಾಗ ಕ್ವಶನ್ಸ್ ಕೇಳಿದ್ರೆ ಅದು ಬರಲ್ಲ. ಇಲ್ಲ ಇಲ್ಲ, ನಾರ್ಮಲ್ ಆಗಿ. ಈಗ ನಿಮಗೆ ಲೆನ್ಸ್ ಬಗ್ಗೆ ಬೇರೆ ಬೇರೆ ಲೆನ್ಸಸ್ ಇದೆ ಅಲ್ಲ, ಹಾಂ, ವೈಡಾಗಿ ಹೇಳ್ಕೊಡ್ಲಿಕ್ಕಿಲ್ಲ. ವೈಡ್ ಫ್ರೇಮ್ ತೆಗಿಬೇಕು ಅಂದರೆ ಯಾವ ಲೆನ್ಸ್ ಯೂಸ್ ಮಾಡಬೇಕು? 16mm. ಪಾಸ್. ನನಗೆ ಬುಕ್ಕು ಆಗ್ತಿತ್ತು, ಗೊತ್ತುಂಟ ಇಲ್ವೋ ಅಂತ. ನೀವು ಹೇಳ್ಕೊಡ್ತಿದ್ದೀರಾ? ಅಲ್ಲ, ಅದನ್ನು ಕೊಡಲ್ಲ. ಬಟ್ ಮಹೇಶ್ ಬ್ರೋ ಬಗ್ಗೆ ಮಹೇಶ್ ಬ್ರೋ ನೋಡಿ ನನಗೆ ಭಯ ಆಯ್ತು. ಇಲ್ಲ, ಫಸ್ಟ್ ಕ್ವೆಶನ್ ರೈಟಾಗಿ ಆನ್ಸರ್ ಮಾಡಿದರು. ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವೆಶ್ಚನ್. ಓಕೆ, ಈಗ ಲೆನ್ಸಲ್ಲಿ ನಾನು ಸಿಂಪಲ್ ಜನರಿಗೆ ಅರ್ಥ ಆಗೋಕೆ ಹೇಳ್ತೇನೆ. ನೀವೊಂದು ಶೂಟ್ ಮಾಡ್ತಿದ್ರೆ ಹಿಂದೆ ಬ್ಲರ್ ಬರಬೇಕು ಅಂದರೆ ಎಷ್ಟು ಕಮ್ಮಿ ಇರುವ ಬ್ಲರ್ ಎಪರ್ಚರ್ ಇರುವ ಲೆನ್ಸ್ ಯಾವುದು, ಅಂದರೆ ಎಷ್ಟಿರುತ್ತೆ ಆ ನಂಬರ್? f1.4 ಮತ್ತು f2.8. ಶಬಾಷ್, ಕರೆಕ್ಟ್ ಆನ್ಸರ್. 1.4 ಇರೋದ್ರಲ್ಲಿ ಕಮ್ಮಿ, ಜಿ ಮಾಸ್ಟರಲ್ಲಿ 1.4 ಇರುತ್ತೆ. 2.8 ಝೂಮ್ ಲೆನ್ಸಲ್ಲಿ ಎಲ್ಲ 2.8 ಎಲ್ಲ ಇರೋದು. ಹಾಗೆಲ್ಲ ವಿಷಯ ಪರವಾಗಿಲ್ಲ, ಗುಡ್ ಜಾಬ್, ಕಲ್ತಿದ್ದೀರಾ. ಕ್ರಿಯೋಜೆನಿಕ್ಸ್ ಮೆಂಟರ್. ಸಿಂಪಲ್ ಕ್ವೆಶ್ಚನ್ ಕೇಳಿರೋದು, ನೆಕ್ಸ್ಟ್ ಟೈಮ್ ಡಿಫಿಕಲ್ಟ್ ಕ್ವೆಶ್ಚನ್ ಕೇಳ್ತೇನೆ. ಎನಿವೇಸ್, ಆಲ್ ದ ಬೆಸ್ಟ್, ಚೆನ್ನಾಗಿ ಮಾಡಿ. ಪರವಾಗಿಲ್ಲ, ಪಾಸ್ ಆಗಿಬಿಟ್ರು. ನನಗೆ ಹೆದರಿಕೆ ಆಗ್ತಿತ್ತು ವಿಡಿಯೋ ಆನ್ಲೈನಿಂದ ಆನ್ಸರ್ ಕೊಡ್ತಾರಾ ಇಲ್ವೋ ಅಂತ. ನೋಡಿ ಸ್ನೇಹಿತರೆ, ಗುಡ್ ಜಾಬ್ ಪೃಥ್ವಿ. ನಾವು ಶಬಾಷ್ ಹೀಗೆ ಹೇಳೋದು. ಅಮರ್ ಇದು ಬೆಸ್ಟ್ ಫ್ರೆಂಡ್ಸ್ ಇದ್ದಾರೆ ಇಬ್ಬರು. ಅಮರ್ ಬಗ್ಗೆ ಎರಡು ಮಾತು ಹೇಳು, ಒಂದು ಬರ್ಡೇ ಅಲ್ಲ. ಎಂತ ಹೇಳು? ವೇರ್ ಆರ್ ಯು ಫ್ರಮ್? ನಾನು ಮ್ಯಾಂಗ್ಳೂರು. ಮ್ಯಾಂಗ್ಳೂರಿಂದ. ಹೆಸರು ಸ್ವಲ್ಪ ಇಂಟ್ರೊಡಕ್ಷನ್. ಅಫ್ನಾನ್. ಇಲ್ಲಿ ಎಂತ ಮಾಡ್ತಿದ್ದೀರಾ? ನಾನು ಎಡಿಟಿಂಗ್ ಮಾಡ್ತಿದ್ದೀನಿ. ಅಮರ್ ಬಗ್ಗೆ ಅಂತ ಹೇಳೋದು, ಬಂದಾಗಲೇ ಅವನ ಜೊತೆ ನಾನು ಕ್ಲೋಸ್ ಆಗಿರೋದು. ಫುಲ್ ಕ್ಲೋಸ್. ಮತ್ತೆ ಈಸ್ ಎ ಗುಡ್ ಪರ್ಸನ್, ನನ್ನ ಫೇವ್ರೆಟ್ ಪರ್ಸನ್. ಯು ಆರ್ ಆಲ್ಸೋ. ಐ ಆಮ್ ಬ್ಯಾಡ್ ಪರ್ಸನ್. ನಾನು ಫೇವ್ರೇಟ್ ಅಲ್ವಾ? ನೀವು ಇನ್ಸ್ಪಿರೇಷನ್. ನಾನು ಇನ್ಸ್ಪಿರೇಷನ್, ಅವ್ನ ಫೇವ್ರೇಟ್ ಪರ್ಸನ್. ಇವರು ಪೂಜಾ ಅಂತ. ಪೂಜಾ ನಾನು ಮುಂಚೆ ನೋಡಿರ್ತೀರಾ ಕ್ರಿಯೋಜೆನಿಕ್ಸ್ ಏನು ಮಾಡ್ತಿದ್ದೀರಾ? ಸೇಲ್ಸ್ ಅಂಡ್ ಮಾರ್ಕೆಟಿಂಗ್ ಅಲ್ಲಿ ಇದ್ದೀರಾ? ಹೇಳಿ. ಅಮರ್ ಬಗ್ಗೆ ಹತ್ರ ಕೂತಿದ್ದೀರಾ ಅಂದ್ರೆ ಅಮರ್ ಬಗ್ಗೆ ಎರಡು ಮಾತು ಹೇಳ್ಬೇಕಲ್ಲ. ಯಾವಾಗ ಅಮರ್ ಫ್ರೆಂಡ್ ಆದ್ರಿ? ನಾನು ಬಂದಿದ್ದ ದಿವಸನೇ ಫ್ರೆಂಡ್ ಆಗ್ಬಿಟ್ಟ. ಫೇವ್ರೇಟ್ ಪರ್ಸನ್ ಅವನು, ತುಂಬ ಒಳ್ಳೆ. ಮತ್ತೆ ಒಂದು ಇಬ್ಬರಿಗೆ ಒಂದು ಕ್ವೆಶನ್. ಯು ಶುಡಂಟ್ ಟೆಲ್ ನೋ. ವಾಟ್ ಈಸ್ ದ ಒನ್ ಅನಾಯಿಂಗ್ ಥಿಂಗ್ ಅಬೌಟ್ ಅಮರ್? ಅಮರ್ ಸಮ್ಟೈಮ್ಸ್ ಅವ್ನು ತುಂಬ ಕೇರ್ಲೆಸ್ ಆಗಿರ್ತಾನೆ. ನನ್ನ ಕಾರ್ಸ ಕೂತ್ಬಿಟ್ಟಿದ್ದಾನೆ. ಏನ್ ಹೇಳಿದ್ರು ಸೀರಿಯಸ್ ಆಗಿ ತಗೊಳ್ಳೆ, ಎಲ್ಲ ಈಸಿ ಆಗಿ ತಗೊಂತಾರೆ. ಯಾವಾಗಲೂ ಸೀರಿಯಸ್ ಆಗಿರ್ತಾನೆ. ನನ್ನ ಸಿಚುವೇಶನ್ ಅರ್ಥ ಮಾಡ್ಕೊಂಡಿದ್ದೀರಾ? ಇನ್ನು ಎಂತ ಆಗ್ಬೇಕು ಅವನು? ಸೀರಿಯಸ್ ಆಗ್ಬೇಕು ಲೈಫಲ್ಲಿ. ಯಾವಾಗಲೂ ಅಲ್ಲ, ಅಂದ್ರೆ ಒಂದೊಂದು ಟೈಮ್ ಕಾರ್ ಗುದ್ದುವಾಗ. ಸುಮ್ಮನೆ ಸ್ನೇಹಿತರೆ, ಕಾಮಿಡಿ. ಯು ವಿಲ್ ಟೇಕ್ ದ ಫೀಡ್ಬ್ಯಾಕ್. ನೋ, ಇಂಪ್ರೂವ್. ಯು ವಿಲ್ ಇಂಪ್ರೂವ್. I will improve. ಮತ್ತೆ ಸಿಗೋಣ. ಎಂತೆಲ್ಲ ಬರೀರಿ, ನನಗೆ ಬೇಕು 2 ಕ್ಯಾಮರಾ ಬಾಡಿ. ಕ್ಯಾಮ್ರಾ ಕೈಯಲ್ಲಿ ಕೊಡ್ಲಿಕ್ಕೆ ಟೈಮ್ ಸಿಗಲ್ಲ. ಸ್ನೇಹಿತರೆ, ಬ್ಯಾಂಕಲ್ಲಿ ಸ್ವಲ್ಪ ಕೆಲಸ ಇತ್ತು. ಬ್ಯಾಂಕಲ್ಲಿ ಕೆಲಸ ಮುಗಿಸಿ ಈಗ ಹೊರಡ್ತಿದ್ದೇವೆ. ಸ್ನೇಹಿತರೆ, ಮನೇಲಿ ಊಟ ಮಾಡೋ ಟೈಮ್ಸ್ ಇಲ್ಲ, ಹಾಗೆ ಬಿರಿಯಾನಿ ತಿಂತಿದ್ದೇನೆ. ಒಂದು 500 ಕ್ಯಾಲೋರೀಸ್ ಇರ್ಬೋದು. ಪ್ರೋಟೀನಿಗೆ ಇನ್ನೂ 4 ಚಿಕನ್ ಆರ್ಡರ್ ಮಾಡ್ತಿದ್ದೆ. ವೈ ಐ ವಿಲ್ ಆಸ್ಕ್ ಯು. ನೋಡಿ ಸ್ನೇಹಿತರೆ, ಅಮರಿದ್ದು ಸ್ಟೋರಿ ಅಂತ ಹೇಳುವ ಅಂದರೆ ಯು ಓನ್ಲಿ ಟೆಲ್ ಓಕೆ ಅಂತೆ. ಸೊ ಬೇಸಿಕಲಿ ಎಂತ ಅಂದರೆ, ಜಾಸ್ತಿ ಅಂತ ಇಲ್ಲ, ನಾವು ವಿಡಿಯೋ ಎಡಿಟರ್ನ ಹುಡುಕ್ತಿದ್ವಿ ಆಯಿತಾ ನಮ್ಮ ಟೀಮಿಗೆ. ಆಗ ಒಂದು ರೆಫರೆನ್ಸಿಂದ ಒಬ್ಬರು ಇದ್ದಾರೆ ಅಂತ ಸುದ್ದಿ ಬಂತು. ನಾನಾಗ ಅಮರಿಗೆ ಕಾಲ್ ಮಾಡಿದೆ. ಅಮರ್, ಆಗ ನೀನು ಎಂತ ಜಾಬ್ ಮಾಡ್ತಿದ್ದೆ ಸತ್ಯ ಹೇಳು. That time I was in wine shop. ವೈನ್ ಗೇಟ್. ವಾಟ್ ಯು ಆರ್ ಡೂಯಿಂಗ್? ಸೇಲ್ಸ್? ನೋ. ದೆನ್ ವೈ ಅವನು ಸೇಲ್ಸ್ ಅಲ್ಲಿದ್ದಲ್ಲಿ ವೈನ್ ಗೇಟ್ ಅಲ್ಲಿ ವೈನ್ ಶಾಪ್? There I am doing some like cinematic type. But what you told me? You told me I am editor there. No.
ಮಾರ್ಕೆಟಿಂಗ್ ಸ್ನೇಹಿತರೆ, ನನಗೆ ನಾನು ಎಡಿಟರು, ನಾನು ಮಾರ್ಕೆಟಿಂಗ್ ಮಾಡೋದು ಹಾಗೆ ಹೀಗೆ ನನಗೆ ಎಲ್ಲ ಗೊತ್ತು. ಹೌದಾ, ಫುಲ್ ಎಕ್ಸಲೆಂಟ್, ಓ ಸೂಪರ್, ವೈನ್ ಗೇಟಿಗೆ ಸಹ ಎಲ್ಲ ಮಾರ್ಕೆಟಿಂಗ್ ಮಾಡ್ತಾರೆ. ಹಾಗೆ ಮಾಡುವಾಗ ಆಯಿತು, ಎಂಥ ಭಾಷೆ ಗೊತ್ತುಂಟು? ಕನ್ನಡ ಗೊತ್ತುಂಟು, ತಮಿಳು ಗೊತ್ತುಂಟು, ಹಿಂದಿ ಗೊತ್ತುಂಟು, ಇಂಗ್ಲೀಷ್ ಗೊತ್ತುಂಟು, ಮಲಯಾಳಂ ಗೊತ್ತುಂಟು, ಎಲ್ಲ ಭಾಷೆ ಗೊತ್ತು. ನಾನು ಹೇಳಿದೆ ಎಂಥ ಮಾರೆ ಇವನು ಫುಲ್ ಟ್ಯಾಲೆಂಟೆಡು. ಹಾಂ, ಭಾರಿ ಖುಷಿಯಾಗಿ ರಾಪಕ್ಕ ಕರ್ಸಿದ್ದು. ನಗಡು ಯಾಕೆ? ಮತ್ತು ಇಲ್ಲಿ ಬಂದರೆ ಹಲೋ ನಮಸ್ತೆ ಸತ್ಯ ಹೇಳು, ಯು ಟೋಲ್ಡ್ ನೋ ಯು ನೋ ಆಲ್ ಲ್ಯಾಂಗ್ವೇಜಸ್, ಸತ್ಯ. ಆಯಿತಾ? ಸೊ ಹಾಗೆ ನಂಗೆ ಎಲ್ಲ ಲ್ಯಾಂಗ್ವೇಜ್ ಎಡಿಟರ್ ಆಗಿ ಬಂದು ಮತ್ತೆ ನೋಡಿದರೆ ಗೇಮೇ ಬೇರೆ. ಮತ್ತು ಸ್ಲೋಲಿ ಎಡಿಟಿಂಗ್ ಮಾಡಿ ಮತ್ತೆಲ್ಲ ಮಾರ್ಕೆಟಿಂಗ್ ಎಲ್ಲ ಕಲಿತು ಈಗ ಗುಡ್ ವರ್ಕ್ ಸ್ವಲ್ಪ ಗುಡ್ ವರ್ಕ್ ಜೊತೆ ಕಮ್ಸ್ ಸಮ್ ಪ್ರಾಬ್ಲಮ್ ಆಲ್ಸೋ. ಅದು ನೀವು ನೋಡ್ತಾ ಇರ್ತೀರ, ಅದನ್ನು ಅಡ್ಜಸ್ಟ್ ಮಾಡ್ಕೋಬೇಕಲ್ಲ ಅಮರ್? ಹಾಂ, ಹೌದಂತೆ. ಎಂತ ಯು ರೆಡ್ ಕಮೆಂಟ್ಸ್ ದಟ್ ಡೇ ವೆನ್ ಯು ಬ್ಯಾಂಗ್ ದ ಕಾರ್. ಕೇರ್ಲೆಸ್ ವೈ ಬ್ರೋ ಕೇರ್ಲೆಸ್? ನೋಡಿ ಸ್ನೇಹಿತರೆ, ನಂದು ಹಣೆ ಬರ. ಎನಿವೇಸ್, ಸೊ ಇದು ಸ್ಟೋರಿ. ಅಂದರೆ ಅವನು ಏನೋ ಹೇಳಿ ಬಂದು ಏನೋ ಆಗಿ ಈಗ ಏನೋ ಮಾಡ್ತಾ ಇದ್ದಾನೆ, ಬಟ್ ಎಲ್ಲ ಒಳ್ಳೇದಾಗ್ತಾ ಉಂಟು ಅಷ್ಟೇ, ಜಾಸ್ತಿ ಸ್ಟೋರಿ ಇಲ್ಲ. ಮತ್ತು ನೆಕ್ಸ್ಟ್ ಯಾರ ಸ್ಟೋರಿ ಬೇಕಂತ ಕಮೆಂಟ್ ಮಾಡಿ ನಮ್ಮ ಟೀಮಲ್ಲಿ. ಹಾಂ, ನೆಕ್ಸ್ಟ್ ಯಾರನ್ನಾದರೂ? ನೆಕ್ಸ್ಟ್ ಮನೋಜ್, ಇದು ಕಲಂದರ್ ಇದ್ದಾರೆ ಮನೋಜ್ ಸ್ಟೋರಿ. ಮನೋಜಿಗೆ ಸ್ಟೋರಿ ಆಗಲಿಕ್ಕೆ ಇನ್ನೂ ಟೈಮ್ ಉಂಟು ಮಾರೆ, ಆಗಿರೋದು 6 ತಿಂಗಳು ಅಲ್ಲ. ಮತ್ತು ಬೇರೆ ಸ್ಟೋರಿ, ಲಾಂಗ್ ಟರ್ಮ್ ಸ್ಟೋರಿ ಹೇಳ್ತೇವೆ. ಎನಿವೇಸ್, ಸೊ ಈಗ ನಾವು ಹೋಗ್ತಾ ಇದ್ದೇವೆ. ನೀವು ಕೇಳಿದ್ರಲ್ಲ ಲಾಸ್ಟ್ ಫಾರ್ಚುನರ್ ಏನೋ ವೀಡಿಯೋ ಹಾಕಿದಾಗ ಏನು ಚೇಂಜ್ ಮಾಡಬೇಕು ಅಂತ ಗೆಸ್ ಮಾಡಿ ಅಂತ ಹೇಳಿದೆ. ಏನೋ ಇನ್ಕಂಪ್ಲೀಟ್ ಇದೆ, ನನಗೆ ಹಾಗೆ ಅಲಾಯ್ ಚೇಂಜ್ ಮಾಡಬೇಕಿತ್ತು. ಸೊ ವಿ ಆರ್ ಗೋಯಿಂಗ್ ಟು ಚೇಂಜ್ ದ ಅಲಾಯ್ಸ್. ಯಾವ ಅಲಾಯ್ಸ್ ಹಾಕ್ಸ್ತೇವೆ, ಏನು ಹಾಕ್ಸ್ತೇವೆ ಎಲ್ಲ ನೋಡೋಣ. ಅದು ಟಯರೇ ಚೇಂಜ್ ಮಾಡಿಸ್ತೇವೆ, ಏನಾಗುತ್ತೆ ಅಂತ ಅಲ್ಲಿ ಹೋಗಿ ನೋಡೋಣ. ಹೋಪ್ಫುಲಿ ಒಳ್ಳೆ ಆಪ್ಷನ್ ಸಿಗುತ್ತೆ. ಉಂಟಲ್ಲ ಆಪ್ಷನ್ ಉಂಟು. ಮನೆಗೆ ಗಾಡಿದು ಎಲ್ಲ ಚೇಂಜ್ ಮಾಡಿ ಅಭ್ಯಾಸ ಆಗಿಬಿಟ್ಟಿದೆ ಅಲ್ಲ. ಹಾಂ, ನನ್ನನ್ನು ಚೇಂಜ್ ಮಾಡಿ ಬಿಡಬೇಡ ಸ್ನೇಹಿತರೆ. ಲಾಸ್ಟ್ ನನ್ನನ್ನೇ ಚೇಂಜ್ ಮಾಡಿ ಬಿಡ್ತಾನೆ ಅವನು ಬಿಟ್ಟರೆ. ಸೊ ವಿ ಆರ್ ಗೋಯಿಂಗ್ ನೌ ಆ್ಯಂಡ್ ವಿ ಆರ್ ಶಾಪಿಂಗ್ ಅಲಾಯ್ಸ್. ಲೆಟ್ ಇಸ್ ಗೋ. that tire is bigger than ours. ಬೇರೆ ಇದೆ, ಸ್ವಲ್ಪ ಡಿಸೈನ್ಸ್ ಇದೆ, ಬಟ್ ಹೈಯೆಸ್ಟ್ ಮೂವಿಂಗ್ ಅದೇ. ಅದು ಇವ್ರೊಂದು ಅದು ಯು ಶೋಡ್ ಈಗ ಹೇಳಿ 20 ಮತ್ತೆ 18 ಬೆಟರ್ ಸರ್. ಯಾಕೆ ಹೇಳಿ? ದೊಡ್ಡ ಟೈರ್ ಪ್ರೊಫೈಲ್, ವೀಲ್ ಚಿಕ್ಕದಾಗಿರುತ್ತೆ, ಟೈರ್ ಪ್ರೊಫೈಲ್ ದೊಡ್ಡದಾಗುತ್ತೆ. 20 ಹಾಕಿದ್ರೆ ನಿಮಗೆ ಪ್ರೊಫೈಲ್ ಚಿಕ್ಕದಾಗುತ್ತೆ ಟೈರ್. ಓವರ್ ಆಲ್ ವೀಲ್ ದೊಡ್ಡದಾಗಿ ಬರುತ್ತೆ. ಎರಡು ತೋರಿಸ್ತೀನಿ, ನಿಮ್ಗೆ ಯಾವುದು ಓಕೆ ಅಂತ ಡಿಸೈಡ್. ಸ್ನೇಹಿತರೆ, ಎಲ್ಲವೂ ಚೇಂಜ್ ಮಾಡಿ ಬಂದದ್ದು, ಟೈರ್ ಸಹ ಚೇಂಜ್ ಮಾಡ್ತಿದ್ದೇವೆ. ಬೇಡ, ಆಫ್ ರೋಡ್ ಟೈಪ್ ಇರಲಿ, ಚೆನ್ನಾಗಿರಲ್ಲ. ವಾಟ್ಸಪ್ பண்ணுறீங்களா? நான் எல்லாம் ப்ரைஸ் லிஸ்ட் அனுப்பிச்சுடுறேன். 90% ಆಫ್ ರೋಡ್, like 10% ಹೈವೇ. ಆಲ್ಟರ್ನೇಟ್ going on, projects going on. So I am ಸರ್, ಇದು ಬಿಟ್ಟರೆ ಆಪ್ಷನ್ ಎಂತ ಇಲ್ಲ ಸರ್. ನೋಡಿ ಎಲ್ಲೆಲ್ಲ ಟಚ್ ಆಗ್ತಿದೆ ಸರ್. ನಾನು ನೋಡಿ ಆಲ್ಟೇರಿಯನ್ ಆಗಿರೋ ಟಚ್ ಆಗಲ್ಲ ಅಲ್ಲ. ಎಲ್ಲ ಟಚ್ ಆಗುತ್ತೆ ಸರ್, ಸ್ವಲ್ಪ ಫ್ಲಾಪ್ ಬೇಕಾಗುತ್ತೆ. ಇಫ್ ಇಟ್ ಸ್ಟೇಸ್ ಯು ಫೀಲ್ ಎನಿ ಅನ್ಕಂಫರ್ಟಬಲ್, ಐ ವಿಲ್ ಚೇಂಜ್ ದ ವೀಲ್ಸ್. ಓಕೆ, ಟೈರ್ಸ್ ಸಾರಿ. ಜಸ್ಟ್ ಡ್ರೈವಿಂಗಲ್ಲಿ ಇಶ್ಯೂ ಬರಬಾರ್ದು. ಡ್ರೈವಿಂಗಲ್ಲಿ 100% ಇಶ್ಯೂ ಬರಲ್ಲ. ಅದು ಫ್ಲಾಪ್ ಯಾರು ಹಾಕಲ್ಲ, ಅಲಾಯ್ಸ್ ಹಾಕ್ತಿದ್ರೆ. ಫಸ್ಟ್ ಆಫ್ ಆಲ್ ಫ್ಲಾಪ್ ಬಿಟ್ಬಿಡ್ತೀವಿ. ಬಟ್ ನಿಮಗೆ ಅಲಾಯ್ಸು ಟೈರ್ಸ್ ಓಕೆನಾ ಅಂತ ನೋಡಿ. ಇಲ್ಲ ನಿಮ್ಗೆ ಇವಾಗಲೇ ಚೇಂಜ್ ಮಾಡುವ ಅಂದರೆ ನಾನು ಚೇಂಜ್ ಮಾಡ್ತೀನಿ. ಅದಲ್ಲ, ಅದಲ್ಲೇ ಆಲ್ಟರೇನ್ ಸಿಗುತ್ತೆ, ಬಟ್ ಸೇಮ್ ಟಚ್ ಆಗುತ್ತೆ. ಅದು ಇದಕ್ಕೂ ಏನು ಡಿಫ್ರೆನ್ಸ್ ಬರಲ್ಲ. ಅಮರ್, ವಾಟ್ ಟು ಡೂ? ದಿಸ್ ನೋ ಚೇಂಜ್ ಇನ್ ಟೈರ್ ಬ್ರೋ. ಹೈವೇಲಿ ಎಲ್ಲ ಪ್ರಾಬ್ಲಮ್ ಇಲ್ಲ ಅಲ್ಲಿ? ಏನು ಪ್ರಾಬ್ಲಮ್ ಬರಲ್ಲ. ಟೈರ್ ಇದು ಸ್ವಲ್ಪ ನಾಯ್ಸ್ ಬರುತ್ತೆ, ಸ್ವಲ್ಪ ಬರುತ್ತೆ. ಎಂತ ನಾಯ್ಸ್ ಅಂದ್ರೆ? RT ಬಟನ್ ಅಲ್ವಾ, ಅದು ನಾಯ್ಸ್ ಬರುತ್ತೆ. Like while going highway now, like sound is there no one. But that is because of the ಟೈರ್ಸ್. Tire gap. ನಾಟ್ ಗ್ಯಾಪ್, ದ ಪ್ಯಾಟರ್ನ್. ಸ್ನೇಹಿತರೆ, ಸೊ ಫೈನಲ್ ಆದಮೇಲೆ 4 ಟೈರ್ ಒಟ್ಟಿಗೆ ಲುಕ್ ಜೊತೆ ತೋರಿಸ್ತೇವೆ. ಬಟ್ ಓಕೆ ಅಲ್ಲ, ಗೋಲ್ಡನ್ ಕಲರ್, ಕ್ರೋಮ್ ಕಲರ್. ತುಂಬ ಡಿಫ್ರೆನ್ಸ್ ಇದೆ ಸ್ನೇಹಿತರೆ. ಒಂದು ಚಿಕ್ಕದೊಂದು ದೊಡ್ಡದು ಕಾಣ್ತಾ ಉಂಟು.
ಆ ವ್ಯೂವಲ್ಲಿ ತೋರಿಸಿದೆ ಇಲ್ಲಲ್ಲ. ಸ್ನೇಹಿತರೆ ಫೈನಲಿ ಕೆಲಸ ಕೊಟ್ಟಿದ್ದೀವಿ, ರೆಡಿ ಆಗ್ತಾ ಇದೆ. ಫೈನಲ್ ಲುಕ್ಕಿಗೆ ಕಾಯಿರಿ. ಅಷ್ಟು ತನಕ ಒಂದು ರೌಂಡ್ ಹೊಡೆದು ಬರೋಣ ಬನ್ನಿ. ಸೊ ಸ್ನೇಹಿತರೆ ಹಾಗೆ ವಾಕಿಂಗ್ ಮಾಡ್ತಾ ಇದ್ವಿ. ನಾನು ಸೌತ್ ಸೈಡ್ ಆಫ್ ಬ್ಯಾಂಗ್ಳೂರು ಬಂದಿದ್ದೆ ಅಲ್ಲ, ನಾನು ಯೂಶ್ವಲಿ ಇರೋದು ಆ ಕಡೆ ಕಲ್ಯಾಣ್ ನಗರು. ಏನೋ ಇಲ್ಲಿ ವೈಬೇ ಬೇರೆ. ಬನ್ನಿ ಫುಟ್ಪಾತಿಗೆ ಹೋಗೋಣ, ಇಲ್ಲಿ ಮತ್ತೆ ಯಾರು ಗುದ್ದಿ ಹೋಗ್ಬಿಟ್ರೆ. ಇಲ್ಲಿ ಏನೋ ವೈಬೇ ಬೇರೆ, ಕಾಮ್ನೆಸ್ಸು, ಖುಷಿ ಥರ ವೈಬ್ ಆಗ್ತಿದೆ. ಈ ಕಡೆ ಮೂವ್ ಆಗಿಬಿಡೋದಾ ಅಂದರೆ ನಮ್ಮದು ಬಿಸ್ನೆಸ್ ಎಲ್ಲ ಈ ಕಡೆ ಆಗಬೇಕು. ಸೊ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ದ್ಯಾಟ್ ನಮ್ಮದು ಕ್ರಿಯೇಜೆನಿಕ್ಸ್ ವಿಡಿಯೋ ಎಡಿಟಿಂಗ್ ಅಕಾಡೆಮಿ ಇದೆಯಲ್ಲ, ಮತ್ತು ನಮ್ಮದು ಮೀಡಿಯಾ ಕಂಪ್ನಿ ಇದೆ. ಅದನ್ನು ತುಂಬ ಯಾರು ಸ್ಟೂಡೆಂಟ್ಸ್ ನೋಡಿದ್ರೆ ನೀವು ಸಹ ಕಮೆಂಟ್ ಮಾಡಿ ಹೇಳಿ, ಈ ಕಡೆ ಇನ್ನೊಂದು ಬ್ರಾಂಚ್ ಓಪನ್ ಮಾಡಬೇಕಾ. ಯಾಕಂದರೆ ತುಂಬ ಜನ ನನ್ನ ಟೀಮ್ ಹೇಳಿದರು, ಮಾರ್ಕೆಟಿಂಗ್ ಟೀಮ್ ಅವ್ರು ತುಂಬ ಎನ್ಕ್ವೈರಿ ಮಾಡಿದಾಗ ಹೇಳ್ತಾರೆ ದಟ್ ಬ್ರೋಗೆ ಹೇಳಿ ಈ ಕಡೆ ಮಾಡಲಿಕ್ಕೆ, ಸೌತ್ ಅಂದರೆ ನಮ್ಮ RR ನಗರು, JP ನಗರು, ನಾವೆಲ್ಲ ಈ ಕಡೆ ಇರೋದು ಅಂತ. ಈಗ ನಮ್ಮದು ಫ್ಲೆಕ್ಸಿಬಲ್ ಡಯಟಿಂಗ್ ಸ್ಟುಡಿಯೋಸ್ ಓಪನ್ ಮಾಡಿದ್ದೇವಲ್ಲ, ಅದು ಸಹ ಆ ಕಡೆ ಮಾಡಿ ಅಂತ ತುಂಬ ಜನ ಹೇಳ್ತಾರೆ. ನೋಡೋಣ, ಕಮೆಂಟ್ ಮಾಡಿ. ಸೌತ್ ಬ್ಯಾಂಗ್ಳೂರು ಈ ಕಡೆ ಮೂವ್ ಆಗಬೇಕಾ, ಆಗ ನಾವು ಜಾಸ್ತಿ ಕನೆಕ್ಟ್ ಆಗ್ಲಿಕ್ಕೆ ಆಗುತ್ತೆ. ಎಷ್ಟು ಕಮೆಂಟ್ ಬರುತ್ತೆ? ಸೌತ್ ಬ್ಯಾಂಗ್ಳೂರು ಅಂತ, ಸೌತ್ ಬೆಂಗಳೂರು ಅಂತ ಕಮೆಂಟ್ ಮಾಡಿ. ನೋಡೋಣ ಎಷ್ಟು ಕಮೆಂಟ್ ಬರುತ್ತೆ, ಅದ್ರ ಬೇಸ್ಡ್ ಮೇಲೆ ನಾನು ಆದಷ್ಟು ಬೇಗ ಆ್ಯಕ್ಷನ್ ತಗೊಳ್ತೀನಿ. ಬಟ್ ಫೀಲ್ಸ್ ಗುಡ್ ಈ ಕಡೆ. ಯೂಶ್ವಲಿ ನಾನು ಅಷ್ಟು ಹೊರಗೆ ಬರಲ್ಲ. ಈಗ ಅಲ್ಲಿ ಕಾರ್ ಇದಕ್ಕೆ ಕೊಟ್ಟಿದ್ದೀನಿ, ಅದಕ್ಕೆ ಹೊರಗೆ ಬಂದಿರೋದು. ಇಲ್ಲಾಂದರೆ ಇಲ್ಲಿ ಮನೆ ಆಯಿತು ಆಫೀಸ್ ಆಯಿತು, ಮನೆ ಆಯಿತು ಆಫೀಸ್ ಆಯಿತು. ಯಾರೆಲ್ಲ ಸೌತ್ ಬೆಂಗಳೂರಿಂದ ನೋಡ್ತಿದ್ದೀರಾ ಅವರೇ ಕಮೆಂಟ್ ಮಾಡಿ ಅವರು. ಆ್ಯಂಡ್ ತುಂಬ ಜನರಿಗೆ ನಾನು ಬಂದಾಗ ಫಸ್ಟಲ್ಲಿ ಐಸ್ ಕ್ರೀಮ್ ಎಲ್ಲಿ ತಿನ್ನಬೇಕು ಅಂತ ಕಾರ್ನರ್ ಹೌಸ್ ಅಂತ ಹೇಳ್ತಿದ್ರು. ನಿಮ್ಗೆ ಯಾರಿಗೆಲ್ಲ ಕಾರ್ನರ್ ಹೌಸ್ ಇಷ್ಟ ಇಲ್ಲಿ? ಅದರಲ್ಲಿ ಸಹ ನಾನು ಯಾಕೆ ಕಾರ್ನರ್ ಹೌಸ್ ಬಗ್ಗೆ ಹೇಳ್ತಿರೋದು ಅಂದರೆ ಇಲ್ಲೇ ಎದುರಿದೆ, ನೋಡುವಾಗ ನನಗೆ ನೆನಪಾಯಿತು. ಎಲ್ಲರೂ DBC ಇಷ್ಟ. DBC ಲವರ್ಸ್ ಎಷ್ಟು ಜನ ಇದ್ದಾರೆ ಬನ್ನಿ ಈಗ ನೋಡೋಣ ಹೋಗಿ ಕಾರ್ ರೆಡಿ ಆಗಿದೆಯಾ ಅಂತ. ಇದಿಲ್ಲ அரே இல்லை உங்ககிட்ட வாங்கினது தான் ஒருக்கா வாங்கினேன் தெரியுமா, அது மட்டும் ஃபிக்ஸ் பண்ணி. ಐ ಆಮ್ ಜಸ್ಟ್ ಸೀಯಿಂಗ್ ಹೌ. ಸ್ನೇಹಿತರೆ ಫೈನಲಿ ನಾವು ಕಾರಲ್ಲಿ ವಾಪಸ್ ಮನೆಗೆ ಹೋಗ್ತಾ ಇದ್ದೇವೆ. 20 ನಿಮಿಷದಲ್ಲಿ ಮಾಡಿಕೊಡ್ತೇನೆ ಅಂತ ಹೇಳಿ 3 ಗಂಟೆ ಮಾಡಿಬಿಟ್ರು. ಬಟ್ ಎನಿವೇಸ್ ಲುಕ್ ನನಗೆ ಇಷ್ಟ ಆಗಿದೆ. ನೀವು ಒಂದ್ಸತಿ ಇಲ್ಲಿ ನೋಡಿ, ಈಗ ಸಿನಿಮ್ಯಾಟಿಕ್ ಆಗಿ ಬರುತ್ತೆ. ಹೊಸ ಅಲಾಯ್, ಹೊಸ ಟೈರು ಹೇಗಿದೆ, ನಿಮ್ಗೆ ಇಷ್ಟ ಆಯ್ತಾ ಅಂತ ನೀವು ಕಮೆಂಟ್ ಮಾಡಿ ಹೇಳಿ. ಇಷ್ಟ ಆಗಿದ್ರೆ ಸೂಪರ್ ಬ್ರೋ ಅಂತ ಕಮೆಂಟ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಬ್ಯಾಡ್ ಬ್ರೋ ಅಂತ ಕಮೆಂಟ್ ಮಾಡಿ, ಓಕೆನಾ. ಬಟ್ ಒಂದು ಆಸೆ ಇತ್ತು ದಟ್ ಅಲಾಯ್ ಸೂಪರ್ ಕಾಣಬೇಕು, ಚಂದ ಲುಕ್ ಇರಬೇಕು ಅಂತ, ಅದಕ್ಕೆ ಮಾಡಿಸಿದ್ದು. ಇಟ್ ಈಸ್ ಹೌ ಇಟ್ ಈಸ್. ಈಗ ಮನೆಗೆ ಹೋಗಿ ಸ್ವಲ್ಪ ವರ್ಕ್ ಪೆಂಡಿಂಗ್ ಇದೆ. ಆ ವರ್ಕ್ ಪೆಂಡಿಂಗ್ ಕೆಲಸ ಮುಗಿಸಿ ಊಟ ಮಾಡಿ ಮಲಗಬೇಕು. ಆ್ಯಕ್ಚುಲಿ ವರ್ಕೌಟ್ ಸಹ ಮಾಡಬೇಕು, ಗೊತ್ತಿಲ್ಲ ಹೇಗೆ ಕಂಪ್ಲೀಟ್ ಮಾಡ್ತೇನೆ ಅಂತ, ಬಟ್ ಹೋಗಿ ಮಾಡಬೇಕಾಗತ್ತೆ. ಸೊ ಈ ವ್ಲಾಗನ್ನು ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೇನೆ. ಹೋಪ್ಫುಲಿ ನಿಮಗೆ ಇಷ್ಟ ಆಯಿತು. ಸೈಡಲ್ಲಿ ಅಮರಿದ್ದು ಗರ್ಲ್ ಫ್ರೆಂಡ್ ಕಾಲ್ ಸಹ ಬರ್ತುಂಟು, ಬಟ್ ಅಮರ್ ಇಗ್ನೋರ್ ಮಾಡಿ, ನನಗೆ ಗೊತ್ತಿಲ್ವಾ. ಸೊ ಎನಿವೇಸ್ ಸ್ನೇಹಿತರೆ, ಅಮರಿದ್ದು ಸ್ಟೋರಿ ನಿಮಗೆ ಏನಂತ ಅನಿಸುತ್ತೆ ಅದು ಸಹ ಹೇಳಿ ನನಗೆ, ಅಲ್ಲಿಂದ ಇಲ್ಲಿಗೆ ಜರ್ನಿ. ಬಟ್ ಎನಿವೇಸ್ ಎಲ್ಲ ಒಳ್ಳೇದಾಗ್ತುಂಟು ದೇವ್ರ ದಯದಿಂದ. ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೇನೆ. ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಶ್ರವಣ್ ಬ್ರೋ ಆ್ಯಂಡ್ ಫ್ಯಾಮಿಲಿ ಕಡೆಯಿಂದ ಬಾಯ್. ಆ್ಯಂಡ್ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿ, ಸ್ವಲ್ಪ ಸಪೋರ್ಟ್ ಮಾಡಿ ಅಲ್ಲ. ನನಗೆ ಸಹ 1 ಮಿಲಿಯನ್ ಹತ್ರ ಹೋಗಬೇಕಲ್ಲ, ನೀವು ಮಾಡಿದರೆ ಆಗತ್ತಲ್ಲ, ಮಾಡ್ತೀರಾ? ಮರಿದೇನೆ ಇಲ್ಲಿ ತನಕ ನೋಡಿದ್ರೆ ಒಂದು ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿಬಿಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಟೇಕ್ ಕೇರ್, ಶ್ರವಣ್ ಬ್ರೋ ಆ್ಯಂಡ್ ಫ್ಯಾಮಿಲಿ ಕಡೆಯಿಂದ ಬಾಯ್.